ನೋಡ್ದೆ ಗೊತ್ತಿ ಇಲ್ಲ ಜಿಡಿ ಇತ್ತು ಅದನ್ನ ನೋಡ್ತಾ ಇದೀನಿ ನಾನು. ಏನ್ ಜಿಡಿ ಹೆಂಗಿತ್ತು ಪೇಪರು? ಕ್ಯಾಲಿಕ್ಯುಲೇಟರ್ ಕೊಟ್ಟಿರೋ ರೇಂಜ್ಗೆ ಇಂದ ಕ್ಯಾಲಿಕ್ಯುಲೇಟರ್ ಆಫೇ ಆಗಿಲ್ಲ. ನೀನು ಕ್ಲಾಸ್ ಮುಂದೆ ಆಚೆ ಬಂದಿದ್ಯಾ ನೋಡು. ಕಮೆಂಟ್ಸ್ ಹೆಂಗಿತ್ತು? ನಂಗೆ ಕಷ್ಟ ಆಯ್ತು ಗೈಸ್. ಕಿರಣ್ ಪಕ್ಕ ಇದ್ರು ಏಕೆ ಅವ್ನು ಟಾಪರ್ ಅಲ್ವಾ? ಎರಡು ಒಂದೇ ಇಬ್ರು ಒಂದಿನ ಬರ್ತಾನೆ. ಅವನು ಬೇರೆ ನೀನು ಬೇರೆ ಅವ್ನು ಕೊಡ್ತಾನೆ. ಟಾಪರ್ ಅಲ್ವಾ? ನಾನಲ್ಲ, ನಾನು ಟಾಪರ್. ಟಾಪರ್ ಅಂತಿದ್ದ ಪಾಪರ್ ಅಂತಲ್ಲ. ಪಾಪರ್ ಅದ ಪೇಪರ್ ಬರ್ದಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಪೂಸ್ಟಾ? ನೆಕ್ಸ್ಟ್ ಒನ್ ಇರೋದು ಇದಲ್ಲ. ನೀನು ಹೆಣ್ಮಗಾಗಿರೋದು ಚೆನ್ನಾಗಿ ಓದಿ ಬರೀಬೇಕು. ಕೇಳ್ಕೊಂಬಂದ ಇಲ್ಲ ಸರ್ ಚೇಂಜ್ ಮಾಡ್ತಾರೆ. ನೀನು ಏನೇ ಮಾಡ್ಕೊಂಡ್ರು ತಿಕ್ಪುರ್ಲಾಗ ಮಾಡ್ತಾರೆ. ಗೈಸ್ ಎಲ್ಲರೂ ಎದ್ದು ಬರ್ತಾರೆ. ಎಲ್ಲರೂ ಬರ್ದಿದ್ದಾಯ್ತು. ಇನ್ನೂ ಕಿರಣ ಬಂದಿಲ್ಲ. ಇವಾಗ ಕೊಡೋಕೆ ಹೋದ ಪೇಪರ್ ಮತ್ತೊಂದು ಕೊಡೋಕ್ಕೆ ಗೈಸ್ ಅವ್ನು ಬರೋರ್ಗು ವೆಯ್ಟ್ ಮಾಡಿ ಎತ್ತಾಕೊಂಡು ಹೋಗಬೇಕು. ನಾನು ಇನ್ನೊಂದು ಪೇಪರ್ ಬರಬೇಕು. ಒಂದು ಬರ್ದಿದ್ದಾಯ್ತು. ಇನ್ನೊಂದು ಪೇಪರ್ ಬರಬೇಕು. ಬರಲಿ ಅಣ್ಣ ಏನು ಮಾಡ್ತೀನಿ ಅಂತ ಕೇಳೋಣ. ಹುಡುಗಿತ ಕಾಪಿ ಹೊಡಿತಿ ಗಂಡ್ಮಗ ಹಾಕಿ ಯಾರೋ ಕಾಪಿ ಹುಡುಗಿತ ಕಾಪಿ ಹೊಡಿತೀವಿ. ನೋಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಎಲ್ಲ ಕಾಪಿ ಹೊಡಿತ ನಾನು ತೋರ್ಸ್ದೆ ಕಣ ಅವ್ರಿಗೆ. ಓಹೋ ಕಾಪಿ ಹೊಡಿತ ಇನ್ನ ತೋರ್ಸೋನು ಅಪ್ಪಿ ಹೆಂಗ್ ಬರ್ತದೆ ಫಿನಾನ್ಸು? ಟ್ಯಾಕ್ಸ್ ಈಸಿ ಇತ್ತು ಮ್ಯಾನ್. ಇದು ನೆಕ್ಸ್ಟು ಹತ್ತಿಸ್ಕೊಳೋದು IFM ಓಕೆ ಗೈಸ್ ಪೇ. ಗೈಸ್ ಇವಾಗ ಮಾರ್ಕ್ ತೊಗೊಳೋ ಅಂತ ಬಂದು ಒಂದಾನೊಂದು ಕಾಲದಲ್ಲಿ ನೋಡ್ರಿ ನಂದು ಫಸ್ಟ್ ಸೆಮ್ ಇದು. ಫಸ್ಟ್ ಸೆಮ್ ಯಾವ ಥರ ಓದ್ತಿದೆ ಅಂತ ಫುಲ್ ಟಾಪರ್ ಗೈಸ್ ನಾನು ಅವಾಗ ಜಮಾನದಲ್ಲಿ. ಇವಾಗ ಓದ್ ನೋಡ್ಬಿಡಿ ನೋಡ್ರಿ ಒಂದೊಂದೇ ಮಾಸು. ಈ ಫಸ್ಟ್ ಸೆಮ್ ಇಂದು ಒಂದು ವರ್ಷದ ಹಳೇದು ಬೇರೆ ಹುಡ್ಕೊಂಡು ಬಂದು ಯಾವುದೋ ಸಿಕ್ತು ನೋಡ್ರಿ. ಯಾವ ರೇಂಜಿಗೆಲ್ಲ ಓದಿ ಬರ್ದಿದೆ ಅಂತ. ಬಟ್ ಇವಾಗ ಫುಲ್ ಓದ್ ನೋಡ್ಬಿಟ್ಟಿದ್ದೀನಿ ಗೈಸ್ ನಾನು. ನೋಡ್ರಿ 37, 38, 40 ಬಂದಿದ್ದೀನಿ. ನಾನ್ಸೆನ್ಸ್ ಆಗ್ಬಿಟ್ಟು ಅವ್ನು ಗೈಸ್ ಇತ್ತೀಚೆಗೆ. ಏನು ಮಾಡೋಕ್ಕಲ್ಲ ಪಿ ಮಾರ್ಕ್ಸ್ ಜೀವನ ಡಿಸೈಡ್ ಮಾಡಲ್ಲ ಕಣೋ. ಇವೆಲ್ಲ ಸುಮ್ಮನೆ ಅಷ್ಟೇ. ಇವೆಲ್ಲ ನೋಡಿ ಬೇರೆ ಬರೀ ನಂಬರ್ ಅಷ್ಟೇ ಅವು. ಗೈಸ್ ನಂಬರ್ ಅಷ್ಟೇ ಗೈಸ್. ನಾನು ತೆಗ್ದು ಬರೋ ಗೈಸ್ ಅವಲೇ ಅದು ಆ ಥರ ಬಂತಾ ಇವತ್ತು ತೋರಿಸ್ತೀನಿ ರೀ. ಇವಾಗ ಪ್ರೆಸೆಂಟ್ ಸಿಚುವೇಶನು ಇಲ್ಲ ಅದು ಹುಡುಕಲ್ಲ ನಂದು ಇವಾಗಲದು ಇದು ನೋಡ್ರಿ. ಫಸ್ಟ್ ಸೆಮ್ಗೂ ಫೋರ್ತ್ ಸೆಮ್ಗೂ ಡಿಫ್ರೆನ್ಸ್ ನೋಡ್ರಿ. 40, 49, 42, 33 ಬಂದಿದ್ದೀನಿ. ಇವ್ನು ನೋಡ್ರಿ ಕಳ್ಳನ ಮಗ ಅವನು 42, 46 ತೆಗಿ ನಿಂದು. ನಾನು ಶಿವನ್ ತೆಗಿತೀನಿ ರೀ. ಇಲ್ಲ 13 ನಂದು. ಹಾಂ ನೋಡಿರಿ 43. ಈ ಸರಿ 44 ಹೋದ್ರೆ ಕೌಂಟ್ ಮಾಡಿಲ್ಲ. ಬಟ್ ವ್ಯಾಲ್ಯೂಷನ್ ಆಗಿದೆ, ಕೌಂಟ್ ಮಾಡಿಲ್ಲ. ಉದ್ದಾರ ಆಗಲ್ಲ ನೀವು. ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ 6 ಮಾರ್ಕ್ಸ್ ಜಾಸ್ತಿ ಅದು 6 ಮಾರ್ಕ್ಸ್ ಜಾಸ್ತಿ ಏನು ಸಾಧನೆ ಮಾಡ್ತೀನಿ ಕಣ ನಾನು. ಅಯ್ಯೋ ಅಣ್ಣ ಬಿಟ್ಬಿಡೋಣ ಯಾಕಣ ಅಯ್ಯೋ ಅನ್ಸ್ತಿದ್ಯಾ. ಜಾಸ್ತಿ ಮಾರ್ಕ್ಸಿಗೆ ಆಸೆ ಪಡಕ್ಕೆ ಹೋಗ್ಬೇಡ. ಅದೇ ನೆಕ್ಸ್ಟ್ ನೋಡಿ ಗೈಸ್ ಫಸ್ಟ್ ಸೆಮ್ಗೂ ಫೋರ್ತ್ ಸೆಮ್ಗೂ ಎಷ್ಟು ವೇರಿಯೇಷನ್ ಆಗ್ಬಿಡೈತೆ ಅಂತ. ಹಾಳಾಗ್ಬಿಟ್ಟಿದ್ದೀನಿ ನಾನು. ಹಾಂ ಇಲ್ಲ ಗೈಸ್ 10 ಮಾರ್ಕ್ಸ್ 10 ಮಾರ್ಕ್ಸ್ 7-8 ಮಾರ್ಕ್ಸ್ ಏನು ಮಾರ್ಕ್ಸ್ ಜೀವನ ಡಿಸೈಡ್ ಮಾಡಲ್ಲ. ಪಾಸರ ಸಾಂಗ್ ನಾವು ಇವಾಗ ಪ್ರೆಸೆಂಟ್ಲಿ. Many hours later. ಏನು ಮಾಡ್ತಾ ಇದ್ದೀರಾ? ಓ ಯಾಕೆ ನಿಮ್ಗೇನು ಇದು ಇಲ್ಲ ಅನ್ಸಂಗ್ರಿ? ಬಾಯ್ಸ್ ಅಡುಗೆ ಇಲ್ಲ. ಅವ್ನು ಗ್ಯಾಸ್ ಸ್ಟವ್ ಬರ್ಲಿವತ್ತ ಫೋನ್ ಮಾಡಿದ್ರೆ ಕಣ ಬರ್ಲಿವ ನಾ ಬರ್ತೀನಿ ಅಂದ್ರೆ ಅವರು. ಅದು ಗ್ಯಾಸ್ ಸ್ಟವ್ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಬಿಡೋದು ಅಮ್ಮ. ಅಲ್ಲ ಬತ್ತಿದಂಗೆ ನೀವು ಅಲ್ಲೇ ಕಾಯಿ ಬಾಡ್ ತಂದ್ಕೊಡಿ ನೀವು ಮಾಡುವಂತ. ಇದಾಗ 90 ಇಟ್ಕೊಂಡಿದ್ದಿ ನಾನು ಇದೆಲ್ಲ ಗಲೀಜಾಗದೆ ಅಂತಾನೆ ಇಟ್ಕೊಳ್ಳೋದಿಲ್ಲ. ಅದು ಕಲ್ಲರ್ ಬಿಟ್ಕೊಂಡ ಇಕ್ಕಿದ್ದು ಅದೇನೋ ಹಾಕ್ಬಿಟ್ರೆ ಕೆಮಿಕಲ್ ಇರೋದಕ್ಕೆ ಶರ್ಟ್ಗೆ ಏನು ಹಾಕಿದ್ರೆ ಅದಕ್ಕೆ ಯಾರಮ್ಮ ಅದು? ನನಗೆ ಮಾಮ ನಿನಗ್ ಮಾಮ ನನಗ ಅಣ್ಣ. ನಮ್ಮಣ್ಣ ಡಿಸೈಡ್ ಇಕ್ಕಿರೋದ ಆ ಶೆಲ್ಟ ಕುಲ್ಲಿಡ್ತಿದ್ದಿಲ್ಲ ಹಂಗೆ ಏನೋ ಒಂಚೂರು ಏನೋ ಬಿಡು. ಬಂಗಾರದ ನಾವು ರೈತರ ಮಕ್ಕಳು ಹೊರದಾಗಿರೋ ಚೆನ್ನಾಗಿತ್ತು ಟಿ ಶರ್ಟ್. ಅದೇನೋ ಉಯ್ದ್ಬಿಟ್ಟು ಕೆಮಿಕಲ್ ಹಾಕಿ ಮಾಡಿರೋದು. ಏ ಕೊಳೆ ಹೋಗ್ಲಿಂದ ಬಿಳೆ ಶರ್ಟಿಗೆ ಹಾಕೋದು ಇದಕ್ಕೆಲ್ಲ ಮೆಚ್ಬಿಟ್ಟು ಇನ್ನೂ ಒಂದು ಪ್ಯಾಂಟ್ ಗಿಂಟ್ ಎಲ್ಲ ಅಲ್ಲಿ ಹಾಳು ಮಾಡಿಕದೆ. ಕುಬೇರ್ ಮಗಳು ನೀನು ವರ್ಷ ಕೈಗೋದಿದ್ದೆ ಬಟ್ಟೆ ಕೊಡ್ತೀನಿ ಅಂತ ಹೇಳ್ತಿ. ತಗೊಂಡಿರೋದ್ ನೀನಂತದ್ದು ಬೆಳಕಾಳು ಟ್ಯಾಪೆ ಪ್ಯಾಂಟ್ ತಗೊಂಡಿ ಏನ್ ಬಾಳ್ಪಾಡ್ತಿ. ಇನ್ನೇನು ಅಷ್ಟೊಂದು ಅವಸರ ಆಗ್ಬಿಟ್ಟಿದೆ ಮಾಡ್ತೀನಿ ನಿಂಗೆ. ಮೊನ್ನೆ ತಾನೇ ಬೇಗ ಮನೆ ತಿಂದು ಬಂದಿದ್ಯಾ ಏನು ಮಾಡ್ತಾನಕ್ಕೆ ನಿಮ್ಮ ಅಪ್ಪ ನಾನೇನಲ್ಲ. ಹಂಗ ನೀನ್ ತಿನ್ನದಲ್ಲೇ ಬೇಡ ಒಂದರ್ತಿತ್ತು ಟೊಮೆಟೊ ಗೊಜ್ಜು ಮಾಡಿ ಇಕ್ಕದೆ ಈಗ ಉಣ್ತೀನಿ. ನನಗೇನು ಊಟ ಬೇಡಪ್ಪ. ಚೆನ್ನಾಗಿ ಫೋನ್ ಬಂದಿದ್ಯಾನು. ಅಪ್ಪ ಬಂದೋಳೆ ನಿಮ್ದೆಗೆ ಕೂಡಿಸ್ಬಿಟ್ಟು ಮನೆ ಆಸಾಡು ಮನೆಗೆ ಬಂದವಳೆ. ಕುರ್ಸಿ ನೋಡಿ ಎಲ್ಲ ಕೂತ್ಕೊಟ್ಟೆ. ಎಷ್ಟು ಕೊಡ ಬಿಟ್ಬಿಟ್ಟು ನೀನು ಕೆಲಸ ಮಾಡ್ಬಿಟ್ಟಿದ್ದೆ ಅವಳನ್ನ.
ಇಲ್ಲಪ್ಪ ನಾನ್ ಮಾಡ್ತೀನಿ ಈಗ ಮಗಳು ಮನೆ ಮಾಡಿದ್ರೆ ಏನಾಗಲ್ಲ ಸರ್, ಏನು ಬೇರೆ ಮಾಡಿದ್ರೆ ನಾನ್ ಮಾಡ್ತೀನಿ. ಅನ್ನ ಟೇಸ್ಟ್ ಇಲ್ಲ ಬಂದಿಲ್ಲ ತಾಯಿ. ಆ ಕೋಳಿ ಯಾವ್ದೋ ಗೋಳಿ ತಂದಿದ್ವಿ ಹೋಗು. ಬರೀ ಮೂಳೆ ಅಂತ ಬಗೆಳ್ಳಿವ ಕೋಳಿ ಚೆನ್ನಾಗಿತ್ತಪ್ಪ. ಬಾಳ ಬಿಡ್ತಿರೋದೇ ಬಿಡ, ನಾವೀಗ ಬಾಡ್ತೀನಿ ಅದು ಬಿಟ್ಬಿಡ್ತೀವಿ ತಾಯಿ. ನಾಕೀಗ ನೀನ್ ಹೋದಾಗ ಬಾಡಿ 12 ದಿವಸ ಚೆನ್ನಾಗಿ ಬಿಟ್ಟು ಹೊಟ್ಟತವೆ. ಕಾಯಿರ್ತದೆ ಇವಾಗ ನೋಡಿ ಒಂದು ತಟ್ಟೆ ಕೈಗೆ ತಂಡ್ರೆ ಹೆಂಗೆ ಗೊತ್ತದ ಒಳಿಕೆ ಅಂತ ಒಂದು ಮುದ್ದೆ ಅಷ್ಟು ಅನ್ನ ಹೋಗ್ತದೆ. ನಾನು ಯಾವತ್ತನ ಒಂದು ಮುದ್ದೆ ಇಟ್ಟು ಅಷ್ಟ ಹುಡುಗಿನ ಅಲ್ಲ ಹೇಳ ಹೇಳ ಹೇ ಮಾತಾ ಓ ನೀನೆಲ್ಲ ನೀನ್ ನಾಟು ಮಾತಾ ನೀನು ನೀನ್ ತಿನ್ನೋಗು ಇಲ್ಲ ತಿನ್ಸಪ್ಪ ನಂಗೂ ಕೈ ಕಾಲ ಎಷ್ಟು ಇಷ್ಟ ತಿನ್ಸಿದೆ ಕೇಳಮ್ಮ ಅಪ್ಪ. ಅದೇನ ಈಗಲೇನ ನಿನ್ನ ಅಣ್ಣಂದು ಅಮ್ಮ ಕಣ್ಣ ಆಪರೇಷನ್ ಯಾವ ತಗೊಂಡಲ್ಲ ಮರಿ ಹೋಗ ನಡಿ ನಳಿತೀನಿ ರೆಡಿ ನೀನು ಬತ್ತೇನು ನೀನು ಇದು ಹಾಂ ಕಾಲೇಜು ಕಾಲೇಜ್ ನಾಳೆ ಮುಗಿಸ್ಕೊಂಬತ್ತೀನಿ. ನಾಳೆ ಆದರೆ ಆಗೋಯ್ತು ಎಕ್ಸಾಮು. ನಾಳೆ ಆದ್ರೂ ಶುಕ್ರವಾರ ಹೋಗನ್ ಬಿಡು. ನಿಮ್ಮ ಅಪ್ಪಂದು ನಾಳೆ ಏನೋ ಬದುಕದಂತ ಹೋಗಿ ಬಂದ್ಬಿಡ್ಲಿ. ಏನು ಬರ್ತದಂತೆ ನಾಳದು ಹೋಗ್ಬಿಡೋಣ ಬದುಕದೆ ಅಂತನಾ ಫಸ್ಟ ಟೀ ಶರ್ಟ್ ಬಿಚ್ಬಿಟ್ರಪ್ಪ ನೀನು. ಅದೆಲ್ಲ ಏನಾರು ಹೋಗ್ಬಿಟ್ಟು ಹೆಂಗೆ ಹೊಡಿಸಿದ್ವಿ ನೋಡ ಶರ್ಟ್ನ. ಚೆನ್ನಾಗಿತ್ತಲ್ವಾ ಶರ್ಟು? ಇಲ್ಲ ಎಲ್ಲ ಕಣ್ಣಿ ಕಡ್ದ ಮಾಡಾಕ್ಬಿಟ್ಟು ಕಣಿತ. ಕರೆದು ಅದು ಇತ್ತು ಯಾವಾಗ ಯಾವಾಗ ಹೆಂಗೆ ಸಮಾಚಾರ ನೆಕ್ಸ್ಟ್ ಏನಾದ್ರು ಹೇಳ್ರಿ ಹೆಂಗೆ ಇರುತ್ತೆ ದಿನ ಇವತ್ತು ನಿಮ್ದು? ಏನಪ್ಪ ದನ ಮೇಯ್ಸ್ಕೊಂಬಂದೆ, ಮೆಕ್ಕೆ ದನ ಮೇಯ್ಸ್ಕೊಂಬಂದೆ. ಅಪ್ಪ ಎಲ್ಲಿ ಹೋಯ್ತು? ಹಾಲು ಕರ್ದಾಕ್ತೆ, ಅಪ್ಪ ಕೆಲ್ಸ ಹೋಯ್ತಾ? ನೀರು ಇಕ್ಕದೆ, ಅವಾಗ ಟೀ ಮಾಡ್ದು ಕುಡ್ದು ಪಾತ್ರೆ ತೊಳ್ಕೊಟ್ಟಿ ಮಗಳು ಏನೇನು ಮಾಡಿದ್ಲು? ಅಡುಗೆ ಮಾಡ್ತು ಪಾಪ. ಅದು ಮಾಡದೆ ಯಾವ್ದಷ್ಟು ಮಾಡ್ತದೆ. ಏನೆಲ್ಲ ಮಾಡ್ತು? ಏನು ಮಾಡೋದು ಬಿಡಪ್ಪ, ಎಲ್ಲ ಬೈತಾರೆ. ಯಾಕೆ ಮಗಳು ಬಂದ್ರೆ ಮನೆಗೆ ಬಂದ್ರೆ ಕೆಲಸ ಮಾಡ್ಕೊಂತಾರೆ? ಕೆಲಸ ಮಾಡಿಸ್ಬೇಡ್ರಿ ಅದನ್ನು ಮಾಡ್ಬರ್ತದೆ ಅಂತ. ಮತ್ತೆ ನೀನು ಆರಾಮಾಗಿ ಕೂತಿದ್ದೆ ಅಲ್ಲಾಡ್ಸ್ಕೊಂಡು ಅಡುಗೆ. ಅದೇ ಅಡುಗೆ ಅವಳು ಮಾಡಿದ್ದು. ಸಾರು ಮಾಡ್ತದೆ. ಏನೇ ಕೆಲಸ ಮಾಡ್ತೀವಿ ಹೇಳ್ಬಾರಿ ನೀನು? ಇನ್ನಪ್ಪ ನೀ ತಾಳಪ್ಪ. ನಾನು ಬೆಳಗ್ಗೆ ಒಂದು ಸೀರೆ ಸೇಲ್ ಮಾಡಿದೆ. ಯಾರು ತಗೊಂಡೋಯ್ತಾ ಅದನ್ನ? ಇಷ್ಟ ನಂಬರ್ ಅದು ಗೊತ್ತಿಲ್ಲ. ಅದು ಬೀರೆ ಸೇಲ್ ಮಾಡಿದೆ ಆಮೇಲೆ ನಮ್ಮ ಅಮ್ಮ ಬೀರ್ ಗೊಬ್ಬರ ಬಿಡಿಸಿದೆಲ್ಲ ಜೋಡಿಸ್ದೆ. ಬೀರೆಗೆಲ್ಲ ಬಟ್ಟೆ ಎಲ್ಲ ಉಪಯೋಗಿಸ್ಬಿಟ್ಟಿತ್ತಾ? ಎಲ್ಲ ಕಿತ್ತಿ ಚಿಂತೆ ಚಿತ್ರಾನ್ನ ಆಗಿದೆ. ನಿನಗೆ ಬೇಕಾಗಿರೋ ತಗೊಂಡೋಗು, ನಂಗೆ ಯಾವ ಬೇಡ. ಜೋಡಿಸ್ದೆ. ನಿನ್ ಬೀರು ಒಂದು ಖಾಲಿ ಐತೆ. ಆಮೇಲೆ ತಿರ್ಗಾ ಅಡಿಗೆ ಮನೆ ನೀಟಾಗಿತ್ತೆ. ಅಡುಗೆ ಮನೆ ಮುಂಚೆ ನೀಟಾಗಿತ್ತು. ಓಹೋ ಅಲ್ಲಿ ಬಾಕ್ಸ್ಗಳು ನೋಡಕಪ್ಪ ಒಂದು ಕಡ್ದೈತೆ ಅದ್ರ ಮೇಲೆ ಜಿಡ್ಡು ಎಲ್ಲ ಹೊಸ ಬಾಕ್ಸ್ ಹಾಕಿದೀನಿ. ಯಾಕಮ್ಮ ಓಯ್ ಜಿಡ್ಡಂಕ ಬಿಡಿಸಿದ್ದೆ ತಪ್ಲೆ ಮೇಲೆ? ಅಯ್ಯ ಇನ್ನೇನ್ ಮಾಡ್ತಿ? ನಾವೇನಪ್ಪ ಮಾಡೋಣ? ಏನಪ್ಪ ಬರಪ್ಪ ನನಗೆ ಊಟ ಬೇಡಪ್ಪ. ಬೇಡವಾ? ನೀವೆಲ್ಲ ತಿಂದ್ರಪ್ಪ, ನಾನು ನೋಡ್ತೀನಿ ನೀವು ಊಟ ಮಾಡೋದ. ಆಯ್ತು ಮಟೇನ್ ಹೋಗ್ತದೆ. ಏನು ಪರವಾಗಿಲ್ಲ. ನಾನು ನನಗೆ ಊಟ ಇಕ್ಕಿದಂಗೆ ನಾನು ಊಟ ಇಕ್ತೀವಲ್ಲ, ಊಟ ಇಕ್ತಿರೋ ಒಂದ್ಸಲ ಆಸೆ ಬಿದ್ದರೆ ಹೊಟ್ಟೆನ ಹೋಗ್ತದೆ. ಬಟ್ ನನಗೆ ಆಸೆ ಇರ್ಬೋದು ಊಟ ಮಾಡ್ಕೊಂಡು ಇಲ್ಲ ಉಣ್ಣ ಮನ್ಸಿರ್ತದೆ. ನಾನು ಅಂತ ಬಿಡೋ ಮಗನಿಲ್ಲ. ನೀನು ಹೇಳಿಲ್ಲ ನಾನು ನಾನೇ ಇಕ್ಕೊಂಡು ಉಣ್ತೀನಿ. ಯಾವುದು ತಿಂದು ಬಂದಿಲ್ಲ ತಗೋ. ಬೇಡ ಅಂತ ಹೇಳಿದೆ ನಾನು. ಏನು ಮಾಡ್ತೀವಿ? ಫೋನ್ ಮಾಡಿ ಏನು ಹೇಳ್ತೀವಿ? ಎಲ್ಲಿ ತಿಂದ್ರ ಊಟ ನಾನು? ಗ್ಯಾರಂಟಿ ನನಗೆ ಇಕ್ಕ ಬೇಡ ಹೇಳಿದ್ದೀನಿ ಮುಂಚೆನೇ. ನಾನು ದೇವ್ರನಿಗೂ ಬೇಡ ನನಗೆ. ಎಲ್ಲಿ ಉಂಡು ಬಂದಲ್ಲ ಮರಿ? ಬೇಡ ನನಗೆ. ಇವತ್ತು ಬುಧವಾರ ಆಗ್ಬಿಟ್ರೆ ಉಣ್ಣಲ್ಲ ಮೊದಲೇ. ಯಾಕೆ ಗುರುವಾರ ನೋಡೋಣ? ಗುರುವಾರ ತಿಂತೀನಿ ಇವಾಗ ನೋಡು. ಜಿಮ್ ಹೋಗ್ತಾ ಇದ್ದೀನಿ ನಾನು. ಅದೇ ಇವತ್ತು ಹೋಗಿಲ್ಲ, ನೆನ್ನೆನೂ ಹೋಗಿಲ್ಲ. ಯಾವುದು ಮಾಡೋಕೆ ಹೋಗ್ಬಿಡ್ತಾನೆ ಸುಮ್ಮನೆ ಜೀವನದಲ್ಲಿ. ತಿನ್ನೋದು 3 ಊಟ ಸಾಕು. 500 ರೂಪಾಯಿ ದುಡ್ಡು ಜೀವನ ಆಗ್ತದೆ. ಏನಕ್ಕೆ ಮಾಡ್ಬೇಕೆಲ್ಲ? ಉಣ್ಣಲ್ಲ ನೀನು. ಬೇಡ ಅಂತ ಹೇಳಿದ್ರೆ ಬೇಡ. ಓ ಬೇಡ ಮನೆಗೆ ಹೋಗು. ಓ ಎಷ್ಟು ದಿವಸ ಅಂತ ನೋಡ್ತೀವಿ, ಪ್ರಪಂಚನ ಉಂಟಾಗಲ್ಲ. ನಾನು ತಿನ್ಬೋತೀನಿ. ನಾನು ಆಚೆ ಹೋಗಿ ನಿನ್ನೆ ಕೇಳ್ತೀನ? ನಾನು ತಿಂತೀನಿ ತಾನೆ, ನೀನು ತಿನ್ನು. ಬಿಡು ನಂಗೆ ಬೇಡ. ನಿಂಗೆ ಬೇಡ
ಈ ಥರ ಚೇಷ್ಟೆ ಗುಷ್ಟ ಮಾಡ್ಬಿಟ್ರೆ ನನಗೆ ತಲೆ ಕೆಟ್ಟಬಿಟ್ಟದೆ ಬಾರಿಸ್ತೀನಿ ನೋಡಿ ಇವಾಗ ತೆಗೆದು ಬಾರಿಸ್ತೀನಿ ಅಂದ್ರೆ ಇವಾಗ ಇವಾಗ ಅದಕ್ಕೆ ಯಜಮಾನ್ ಉಣ್ತಾ ಇಲ್ವಾ ಯಜಮಾನ್ರು ಉಣ್ಣದ್ಕು ನೀನು ಉಣ್ಣದ್ಕು ಗಂಡ ಉಣ್ಲಿಲ್ಲ ಅಂದ್ರೆ ಎಂಟಿ ಉಣ್ಬಾರ್ದು ಅವ್ ತುಂಬ್ತಿಲ್ವಾ ಅದಕ್ಕೆ ನೀನು ಎಂಡ್ರು ಉಣ್ದಿರ್ಲಿ ಮಗನ ಕತೆ ಬೇಕಾದ್ರೆ ನಿನಗೆ ಮಗ ನಿನ್ನೆ ಕಾಯ್ಕೊಂಡು ಕೂತಿರೋ ಎಲ್ಲ ಒಂದ್ ಕಡೆ ತಿನ್ಬೋತಾರ ಮಕ್ಕಳು ಅಮ್ಮ ಈ ಥರ ಎಲ್ಲ ಈ ಆಟ ಲೆಕ್ಕಬೇಡ ಚಾಕ್ರಿ ಮಾಡಿದ್ದೀವಿ ನಾವೇ ಕೂತಿದ್ವಾ ಮನೆ ನಾವು ಕೂತಿದ್ವಾ ನಿನ್ಗೆ ಅಲ್ರಾಟ್ ಮಾಡಿದ್ವಿ ಉಣ್ಣು ತಿನ್ನ ಇದೆಲ್ಲ ಏನು ಕೇಳ್ಕೊಂಡು ಆರಾಮಾಗಿ ಊಟ ಮಾಡವ ನೀನು ದಪ್ಪಾಗ ಒಂಚೂರು ಒಳ್ಳೆ ಉಳಿದಂಗೆ ಅವಳೆ ನೋಡ ಅದಾಗ ಮುರಿತಾಳು ನೋಡು ಎಷ್ಟು ಕೆ ಜಿ ಇದೆ ಹೇಳು 45. ಸಾಕು ಬೇಜಾನ ಹೋಗ್ಬಿಡಂಗಾರೆ ನಾನೇ 50 kg 60 kg ಹ್ಞೂ 70 ಇದ್ದೆ ನೀನು ತಿನ್ನವ ದೇವ್ರ ಬೇಡ ತಿನ್ನವ ಅಮ್ಮ ಒಂದಿಷ್ಟು ಬೇಡ ನನಗೆ ಒಂದು ತುತ್ತು ಬೇಡ ನನಗೆ ಊಟ ಬೇಡ ಅನ್ಸ ನನಗೆ ಯಾಕೋ ಕ್ರೀಮ್ ಇದ್ದಂಗೆ ಇದೆ. ಬಾಳೆಹಣ್ಣು ತಿನ್ನು ಹಸಿಟ್ಟು ಆಗೋಯ್ತು ನೀವು ಗಂಡಿಗೆ ಇನ್ನು ಹಾಕೊಂಡೇ ಇರೋ ಬಾಕ್ಸಿ ನಾವು ಗುಲಾಬ್ ಕುಳಿತಾವ ಏನಾಗಲ್ಲ ಅಲ್ಲಿ ಒಂದೇ ಬಟ್ಲು ಹಾಕೊಂಡು ಹೊಸಿಟ್ಟು ಇಲ್ಲ ಇಷ್ಟು ನಮಗೆ ವಯಸ್ಸು ಈ ಥರ ಊಟ ಮಾಡಿ ಎಷ್ಟು ದಿವಸ ಆಗೋಗಿತ್ತು ಅವಂಗೆ ಕೊಟ್ಟ ಅದೇನು ಹಂಗೆ ಮಾಡ್ತಿದ್ದಿ ಸಾಕಾದಂಗೆ ಕೂತಿದ್ದಿ ಪೀಸ್ನ ಬೇಯಿಸಿಲ್ವಾ ಹೆಂಗೆ ಮಾಡ್ತಾರೆ ಬೇಡ ಮಾಡು ಅಮ್ಮ ತಿನ್ನಮ್ಮ ದೇವ್ರ ನಂಗೆ ಬೇಡ ಕಣಮ್ಮ ಅಮ್ಮ ದೇವ್ರನ್ನ ತಿಂದೆ ಕಣಮ್ಮ ನಾನು 4 ಗಂಟೆ ತಿಂದಿದ್ದೀನಿ ಕಣಮ್ಮ ಹೊಟ್ಟೆ ಸಿಗ್ತಿಲ್ಲ ತಿನ್ಸಮ್ಮ. ಎಲ್ಲರೂ ಊಟ ಮಾಡ್ತಾರೆ ನೀನು ಒಬ್ಳೆ ಹಸ್ಕೊಂಡಿರೋದು ನಾನು ಉಂಡಿದ್ದೀನಿ ಕೈ ಮುಸ್ನೋಡ್ಸ್ಲಾ ಮುಸ್ನೋಡು ಮುಸ್ನೋಡಪ್ಪ ತಿನ್ನು ನನಗೆ ಏನಕ್ಕೆ ಇದೆಲ್ಲ ಮಾಡ್ಬೇಕು ಹೋಗ್ಬೇಡ ಇದೆಲ್ಲ ಚೇಷ್ಟೆಗಳು ಮಾಡಬಾರ್ದು ನನ್ನ ಹತ್ರ ಚೇಷ್ಟೆಗಳು ಮಾಡಿದ್ರೆ ಸೊರಗಲ್ಲ ಮನೆ ಬಿಟ್ಟು ಹೊರಟೀನಿ ನೋಡು ಯಾವುದು ಬೇಡ ಅಂತೆಲ್ಲ ತೆಗೆದು ಬಿಸಾಕಿ ಒಬ್ಬೊಬ್ರದನ್ನ ಪೆಗ್ಗೆ ಮಾಡಬಾರ್ದು ಇಲ್ಲಿ ನಿಮ್ಮ ಹೊಟ್ಟೆ ನೀವು ನೋಡ್ಕೊಳ್ರಿ ನಾವೇನು ಆತೀವಿ ಬದುಕ್ರೆ ಎಷ್ಟು ಸತ್ರೆ ಎಷ್ಟು ಆತನೇ ತೊಳ್ಡ ನಮ್ದೇನೋ ಒಂದು ಜೀವನ ಆಗ್ತದೆ ನಾವು ಮಾಡ್ತೀವಿ ನಾತನ ತೊಳ್ಡ ಎದ್ದಾಳ ಮಕ್ಕಳೇ ಇವಾಗ ಏನೆಲ್ಲ ಬಿಟ್ಟೋಗ್ಲೇನು ನಾನು ಈ ವಯಸ್ಸಿಗೆ ಎಷ್ಟು ನೋಡ್ಬಿಟ್ಟಿದ್ದೀನ ಎಲ್ಲ ನೋಡ್ತಿ ನೀನೇ ಬೇರೆ ನಾನೇ ಬೇರೆ ನೀನೇ ಬೇರೆ ಥರ ನಾನೇ ಬೇರೆ ಥರ ಮಾಡ್ಬಿಡೋಣ ನನ್ನನ್ನು ಯಾರಿಗೂ ಕಂಪೇರ್ ಮಾಡೋಕೆ ಹೋಗ್ಬಾರ್ದು ನಾನೇ ಬೇರೆ ಥರ ಏನು ನೋಡ್ತೀನಿ ತಾಳೋ ತಾಳ ತಾಳ ಎಲ್ಲ ಬಿಟ್ಟವ್ರ ಹಂಗ್ರೆ ಆಯಿತು ಒಂದೇ ಮಾತು ಹೋಗು ನಿನ್ನ ಅನ್ನ ನೀನು ನೋಡ್ಕೊಳ್ಳೋಣ ಮನೆಗೆ ಇರ್ಬೇಡ ಅಂತ ಅಂದ್ಬಿಡು ಇವಾಗ ಈ ಕ್ಷಣದಾನೇ ಬಿಟ್ಟು ಹೊಡ್ತೀನಿ ಒಂದೇ ಸೆಕೆಂಡ್ ಫೋನ್ ಹಿಂಗೆ ಬಿಸಾಕ್ ಹೊಡ್ತೀನಿ ಯಾಕೆ ಯಾರು ನಮ್ಕೊಂಡು ಜೀವನ ಮಾಡಲ್ಲ ಅದಕ್ಕೆ ಹೇಳ್ತಾ ಇರೋದು ಅವ್ರವ್ರ ಜೀವನ ಅವರೇ ಮಾಡ್ಕೊಬೇಕು ಅದಕ್ಕೆ ನಿಮ್ಮ ಹೆಂಗಸುಗಳು ನೀನು ಹೊಟ್ಟೆ ನೀನು ನೋಡ್ಕೊಳ್ಳೋ ನಾನು ತಿನ್ಬಂದಿದ್ದೀನಿ ಅಂತ ಅದನ್ನೆಲ್ಲ ಆಯ್ಕೊಂಡು ತಿನ್ಕೊಂಡು ಬಂದವನೇ ನೀನು ತಿನ್ನೆ ಅನ್ನು ಹೇಳು ಹೇಳಪ್ಪ ನಡೀ ಈ ಥರ ಊಟ ಮಾಡಿ ಎತ್ತಿಸಾಗಿತ್ತು ನೀನು ತಿನ್ನು ಅಂದರೆ ನಾಷ್ಟ ಮಾಡ್ತೀವಿ ತಿಂದ ಮೇಲೆ ವಸಂತಮ್ಮ ಯಾಕಮ್ಮ ಏನು ಊಟ ಮಾಡೋದು ಹೇಳು ಮಗಳು ಮಾಡ್ಕೊಡೋಳೆ ಅಂತಾನ ತಾಯಿ ನೀವು ಮಾಡ್ಕೊಟ್ಟಿರೋ ಅಡುಗೆ ಚೆನ್ನಾಗಿರೋದೆ ಕಡೆ ಅದಕ್ಕೆ ತಿಂತಾ ಇಲ್ಲ ನೋಡು ಅಯ್ಯೋ ಶೆಟ್ ನಂಗೆ ಗೊತ್ತೇ ಇರಲಿಲ್ಲ ಹೋಗತ್ತ ಮಗಳು ಕೈಯಲ್ಲಿ ತಿನ್ನೋಕ್ಕೆ ಇದು ಏನೋ ಮಾಡ್ಬಿಟ್ಟವಳೆ ಮಗಳು ತಿನ್ನಲ್ಲ ಅಂತ ತಿನ್ನೋಣಪ್ಪ ಆಯ್ತು ನಿಂಗೆ ಆ ಥರ ಮನ್ಸಲ್ಲಿ ಇಲ್ಲ ಅಂತಾರೆ ಸಾನಮ್ಮ ಕೆಂಪಮ್ಮ ಚೆನ್ನಾಗಿ ತಿನ್ನವು ನೋಡಿ ಹೆಂಗೆ ಚಪ್ಪಟ್ಟು ಹೊಡಿತಾವ್ರೆ ನನಗೆ ನೀನು ಇದ್ರೆ ಹಿಂಗೆ ಇರ್ತೀವಿ ಬಿಡು ಉದ್ದೇಶ ತಳ್ಳಗದೆ ನೈಸು. ನೀನು ನಾನು ನಾಯಿ ಚಾಕ್ರಿ ಮಾಡಿ ಬಂದಿರೋದು ಅದೊಂದು ಅದು ಅರ್ಧ ಹೇಳ್ತೀರ ನಾಯಿ ಚಾಕ್ರಿ ಅಂತ ಎಲ್ಲರೂ ಚಾಕ್ರಿ ಮಾಡ್ರಿ ನೀವು ಜೀವನ ಮಾಡೋಕ್ಕಾಗೋದು ನಿಂದೊಂದು ಚಾಕ್ರಿ ಇದೆ ನಮ್ದೊಂದು ಚಾಕ್ರಿ ಏನಂತೂ ಈಗ ಉಯ್ಯಾಲೆಲ್ಲ ಮಲಗಿಸವ್ರಿ ಹ್ಞೂ ಹೋಗೋದು ಹಿಂಗೆ ಹಿಂಗೆ ಕಣ್ಣಲ್ಲಿ ನೀರು ಉದುರ್ತವೆ 16 ದನ ಕಟ್ಕೊಂಡು ಬಾಯಿ ಕಡೆ ಕೈ ಇಟ್ಕೊಂಡು ಬಾಯಿ ಅದಕ್ಕೆ ಮಳೆ ಬರ್ಸು ಬರ್ಸು ನೀನು ಮಾಡ್ರೆ ಮಾಡೋಣ ಮಾಡ್ರಿ ಎಲ್ಲ ಮಾಡ್ತಾರೆ ನಾವು ತಿನ್ನಲಿಲ್ಲ ನನ್ನ ಮೇಲೆ ದೇವ್ರ ನಾನು ಸಾಯಂಕಾಲ 4 ಗಂಟೆ ತಿಂದಿದ್ದೆ ನಾನು ಬಾಡಿ ತಿಂದಿದ್ದು ಬಿರಿಯಾನಿ ತಿಂದು ಬಂದಿದ್ದೆ ನಾನು ಗ್ಯಾಸೆಟ್ ಒಂದು 2 ಪೀಸ್ ನಿಜ ಹೊಟ್ಟೆ 2 ಪೀಸ್ ಬೇಡ ಒಂದು ತುತ್ತು ಬೇಡ ಪ್ಲೀಸ್ ಒಂದು ಅರ್ಧ ತಿನ್ನು ತಿನ್ನು ಅದಕ್ಕೆ ನೀನು ಫಸ್ಟ್ ಹೇಳ್ತೀನಿ ನಾನು ಆಮೇಲೆ ನೀನು ತಿನ್ನು ಅದಕ್ಕೆ ಫಸ್ಟ್ ಹೇಳ್ತೀನಿ ಅದೇ ಥರ ತಿನ್ನು ನಾನು ಆಮೇಲೆ ತಿಂತೀನಿ ತಿನ್ನಮ್ಮ ಯಾಕಮ್ಮ ನಂಗೆ ಗೆವ್ರಡೆ ಅನ್ಸೋದು ನಿನ್ಸೋದಲ್ಲ ಬೇಡ ಅಮ್ಮ ಪ್ಲೀಸ್ ಅಮ್ಮ ನಾನು ಎದ್ದೆಲ್ಲ ಬಿಸಾಕೆಲ್ಲ ಹೊಟ್ಟೆ ತಿಂದು ನೋಡತ್ತ ಹಿಂಗೆ ಮಾಡ್ರಿ ಮನೆಗೊಳಗೆ ಅಲ್ಲಿ ಎಲ್ಲೂ ನೆಮ್ಮದಿನ ಮಾಡ್ತೀರ ನನಗೆ ನನಗೆ ಹಿಂಗೆ ಮಾಡ್ಬಿಟ್ರೆ ಸರಲ್ಲ ಕಣಮ್ಮ ಫಸ್ಟ್ ಹೇಳಿದ್ದೀನಿ ನೋಡಮ್ಮ ತಿನ್ನಮ್ಮ ನೀನು ಎಲ್ಲ ತುತ್ತು ಮಗಳು ಬಂದೇಳಿ ಖುಷಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನೋ ನೋಡಿದ್ದೀನಿ ಅಲ್ಲಿ ಇಲ್ದಿರೋ ಜಾಸ್ತಿ ಮಾಡ್ತೀರಾ ಅಲ್ಲ ಮಗಳನ್ನಾಗಲಿ ಅಪ್ಪನಾಗಲಿ ನೋಡು ಎಂಡ್ರು ಉಂಡಿಲ್ಲ ಏನಾದ್ರು ಕನಿಕಲ್ ಆಯ್ತಾನೋ ಅವ್ರ ಪಡಿಗೆ ಬರ್ಸ್ತಾವ್ರೆ ಅಷ್ಟೇ ನನ್ನ ಊಟ ನೀನು ಉಣ್ಣಕ್ಕಾಗಲ್ಲ ನಿನ್ನ ಊಟ ನನ್ನ ಊಟ ನಿನ್ನ ಹೊಟ್ಟೆ ನೀನು ನೋಡ್ಕೊಬೇಕು ಉಂಡು ಎದವಳು ಅಷ್ಟೇ ಜಾಸ್ತಿ ಮಾತಾಡೋಕೆ ಹೋಗ್ಬಾರ್ದು ಊಟ ಬೇಡವಾ ಯಾಕೆ ಬೇಡ ಹೋಗ್ಬೇಡಮ್ಮ ವಸಂತಮ್ಮ ಯಾಕೆ ಬೇಜಾರು ತೈ ತಿನ್ಸೆ ನೀನು ತಿನ್ಸೆ ನೋಡೋಣ ತಿಂದಿಲ್ಲ ಲೈಕ್ ಕೊಡ್ತೀನಿ ಗಂಡ ಮನೆಗೆ ನಾನು ಅಷ್ಟೇ ಗಂಡ ತಾಯಿ ಒಂದೇ ಮಾತು ತಿನ್ಲಿಲ್ಲ ಅಂದ್ರೆ ಓದ್ತೀನಿ ಅನ್ನೋ ತಾಯಿ ಮಾಡ್ಕೊಂಡು ನೋಡವ
ನನಗೆ ಯಾರ ಮನೆ ಕಮೆಂಟ್ ಹಾಕೋರು ಹಳ್ಳಿಗಿದ್ದು ಇಟ್ಟೆ ಮರೆಯಕ್ ಬರಲ್ಲ ಅಂತ ಈ ಹಂಗ ಒಂದು ಹೊಟ್ಟೆ ಒಳಗೆ ಹೋಗ್ತದ ಅಷ್ಟೇ ಮುರ್ದ ಉಂಡೆ ಮಾಡ್ಕೊಂಡ ಒಳಗೆ ಹಂಗ ಒಂದು ಹೊಟ್ಟೆ ಒಳಗೆ ಬರ್ತದಾನೆ ಬರಮ್ಮ ಅಂತ ನೀನು ಕ್ಯೂಚ್ತಿಲ್ಲ ತಿಂದಮ್ಮ ನಾಳೆಗೆ ಎಕ್ಸಾಮ್ ಆದ್ ನೋಡಿ ಊಟ ಮಾಡಿದ್ರೆ ಫೇಲ್ ಆಗೋತೀನಿ ಫೇಲ್ ಆದ್ರೆ ನೀನೇ ಕಾರಣ ಏಕೆಂದ್ರೆ ವಸಂತಮ್ಮ ಊಟ ಮಾಡಲಿಲ್ಲ ಅದಕ್ಕೆ ಏನು ಬರೀ ತಿನ್ನಲಿಲ್ಲ ಯಾಕಮ್ಮ ಅಳ್ತಿದ್ದಿ ಓಯ್ ತಿನ್ನಮ್ಮ ಏ ದೇವ್ರಣ್ಣೆ ತಿನ್ನಮ್ಮ ಕೋಳಿ ಬಡಿ ತಿನ್ನ ನಿನ್ನ ಮೈಯಿಂದ ನಾನು ಇದು ಸಸ್ಯಾರಿ ನಾನು ಮಾಡ್ತೀವಿ ಎದ್ದೋಗ್ಲು ಒಳ್ಳೆ ಎಲ್ಲ ಬಿಟ್ಟಾಕಿ ಬಿಸಾಕಿ ಇವಾಗ ಓದಿ ಅಂದ್ರೆ ಕಣ್ಣು ಹೊಡ್ತೀನಿ ಅಗೋರಿ ಹತ್ರ ಗೊತ್ತೇನೋ ಹಿಮಾಲಯಕ್ಕೆ ಹೋಗಿ ಕೂತ್ಕೊಂತಾರಲ್ಲ ಅಲ್ಲಿ ಎಲ್ಲ ಬಿಟ್ಬಿಟ್ಟು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಸನ್ಯಾಸಿ ಆಗೋತೀನಿ ಇವಾಗ ಅದಕ್ಕೇನೆ ಹಿಂಗೆಲ್ಲ ಮಾಡ್ರೆ ಏನು ಇಲ್ಲ ಅಂತಾರೆ ಲೆಕ್ಕ ಅಲ್ಲಿ ಏನೈತೆ ನಂಗೆ ಹೇಳು ಸೀದಾ ಸನ್ಯಾಸಿ ಆಗ್ಬಿಟ್ಟು ಹೋಗ್ಬಿಟ್ಟು ಯಾವ್ದಾನ ಆಶ್ರಮಕ್ಕೆ ಚುಂಚನಗಿರಿ ಮಠ ಸೇರ್ಕೊಂಡ್ಬಿಡ್ತೀನಿ ಹೋಗಿ ಮಠ ಒಂದು ಮಠ ಕಟ್ತೀನಿ ಜನಕ್ಕೆ ಅನ್ನ ಹಾಕಿದ್ರೆ ಅನ್ನ ಇಕ್ಕಿದ್ರೆ ಇನ್ನ ದೇವಾಲಯಗೆ ಒಳ್ಳೇದು ಕಾಳಪ್ಪ ಜಮೀನಾಗ ಮಠ ಕಟ್ಲೇನಪ್ಪ ಖುಷಿಯಾಗಿ ಇಷ್ಟು ದಿವಸದಿಂದ ಈ ಥರ ಊಟ ಮಾಡಿ ಎಷ್ಟೋ ದಿವಸ ಆಗಿತ್ತು ತಿನ್ನು ಅಂದ್ರೆ ನಾವು ಅಮ್ಮ ನಾಟಕ ಆಡ್ತದೆ ನಾನೇ ಗೊತ್ತು ತಿನ್ಕೊಂಬಂದಿದ್ದೀನಿ ಏನು ಊಟನೇ ಉಂಟಿಲ್ಲ ಉಪವಾಸ ಮನೆ ಅಲ್ಲೋಡ ಮತ್ತೆ ಈಗ ನಾಟಕ ಆಡ್ತಿರೋದ ನಿಜ ತಿನ್ನಮ್ಮ ಅಮ್ಮ ತಿನ್ನಮ್ಮ ಇದ್ರಲ್ಲಿ ನೀನಾಗ ತಿಂಗಾಡ್ತಾ ದಿವಸ ತಿಂತಿದ್ದಳು ಹೊಸ್ಕಟ್ಟಾಗಿ ನನ್ನ ಸ್ವಲ್ಪ ನೆಕ್ಸ್ಟ್ ಸ್ಪೆಷಲ್ ಮಾಡಿದ್ದೀವಿ ಅಂತಾನ ಉಳಿಸಾರ ಬಸಾರಿಗೆ ತಿನ್ ಮನೆ ಕಡೆ ತಾನೆ ಅದೇ ಹೆಂಗೆ ತಿನ್ಕೊ ನಂಗೆ ದೇವರಣ್ಣೆ ತಿನ್ ಬಂದೆ ಮತ್ತೆ ವಿಡಿಯೋ ತೋರಿಸ್ತೀನಿ ಬೈ ನಂಗೆ ಹೊಟ್ಟೆ ನಿನ್ನ ಮೇಲೆ ನನಗೂ ತಿಂದೆ ಸಾಯಂಕಾಲ 4 ಗಂಟೆ ತಿಂದೆ ನಾನು ಹೊಟ್ಟೆ ಎಸಿದಾಗ ಪರವಾಗಿಲ್ಲ ತಿನ್ನು ನಾನು ನೀನೇ ತಿನ್ನು ಏನು ಲಾಸ್ ಇಲ್ಲ ನನಗೆ ನಾನು ಬೆಳಿಗ್ಗೆ ತಿನ್ಬೇಕಾರೆ ಅಷ್ಟೇ ಗೈಸ್ ಇವಾಗ ಓದಬೇಕು ನಾಳೆ ಇಂಟರ್ನಲ್ಸ್ಗೆ ಇನ್ನೂ 2 ಸಬ್ಜೆಕ್ಟ್ ಅವೆ 2 ಸಬ್ಜೆಕ್ಟ್ ಬರೆದ್ರೆ ಅಪ್ಪ ಸದ್ಯ ಮುಗೀತು ಇಕ್ಕವ ಮುದ್ದೆ ಅಂತ ಅಪ್ಪಂಗೆ ಅಪ್ಪ ಇನ್ನೊಂದ್ಸಲಿ ನಾನು ಅದು ಎಲ್ಲಿ ಮಾಡಿದಾರಪ್ಪ ಕೈ ಬೋವು ಹೆಂಗ ಬೇಕು ಬಿಡ್ತದೆ ಬೆಕ್ಕಿ ಗುಟಾಕಪ್ಪ ಅದೇನಂತೆ ಇಂದ ಹಂಚ್ಕೊಂಡು ತಿನ್ಬೇಕು ನಮ್ಮ ಮನೆಗೆ ಯಾರು ಬೇರೆ ಇರಲ್ಲ ನೀನೇ ಕೈ ಹಾಕೊಂಡು ಇಟ್ಕೊಂಡು ತಿನ್ನು ಏನಾಗಲ್ಲ ಎಂದು ಮಾತ್ರ ಉಣ್ಣಲ್ಲ ಅಂತ ಎಂಟ್ರದ ನೀನು ಮಾಡಿ ಒಂದು ತಟ್ಟೆಗೆ ಉಣ್ಣಾನ ಇಬ್ರು ಬಿಡಪ್ಪ ಏನ ಮಾಡ್ಕೊಳ್ಳಿ ನಾವು ಮದುವೆ ಆದ 1 ವರ್ಷ ಹಂಗೆ ಉಂಡ ಅಯ್ಯ ನೀನು ಉಣ್ಣೋ ಬರೋ ಬುಲ್ಡೆ ನಾಚಿಕೆ ಕಣತೆ ನಾಚಿಕೆ ಆಡ್ಕೊಂಡ್ಬಿಡ್ತಾರೆ ಜನ ಅಂತ ಆಡ್ಕೊಂಡ್ಬಿಡ್ತಾರೆ ನೀ ಪರವಾಗಿಲ್ಲ ಹೇಳಮ್ಮ ನಾವು ಯಾವತ್ತೂ ಜೊತೆ ಕೂತ್ಕೊಂಡು ಜೊತೆ ಕೂತ್ಕೊಂಡು ಉಂಡಿರೋ ಮತ್ತೆ ಎಲ್ಲ ಫಂಕ್ಷನ್ ಹೋದ್ರೆ ಪಕ್ಕ ಕಡೆ ಕೂತ್ಕೊಂತೀರಾ ಹಂಗೆ ಒಂದು ತಟ್ಟೆಲ್ಲ ಯಾವತ್ತೂ ಉಂಡಿಲ್ಲ ಅವತ್ತು ಹೋಗಿದ್ದು ಮಗಳ ಮನೆಗೆ ನೀನು ಹೇಳಿದ್ದು ಜೊತೆ ಕೂತ್ಕೊಂಡು ಉಂಡಿಲ್ಲ ಒಂದು ಕ್ವಶನ್ ಕೇಳ್ತೀನಿ ಹೋಗಿದ್ದು ಮಗಳ ಮನೆಗೆ ಬಿಗಿಯಾಗಿ ಉಂಡಿದ್ದಿ ಉಂಡ್ಬಿಟ್ಟು ಕೆಳಗೆ ವಾಕಿಂಗ್ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಏನಾದ್ರು ಅಂತ ಹೇಳ್ತಿ ಇನ್ನೇನು ಯಜಮಾನ್ ಬಿಟ್ಬಿಡಕತ್ತದ ಅದಕ್ಕೆ ಮೊಗ್ಲ ಕೂತ್ಕೊಂಡು ಉಂಡ್ರು ಜೊತೆ ಕೂತ್ಕೊಂಡು ಉಂಡ್ರು ಮತ್ತೆ ಇಲ್ಲಿ ವಿಡಿಯೋದಾಗ ಬೈಯೋದು ನೀನು ವಿಡಿಯೋದಾಗಕ್ಕೆ ಅಂತ ಚೇಷ್ಟೆಗಳು ಮಾಡಿರ್ತೀನಿ ನೀನು ಅಂತ ಎಷ್ಟೇ ಬೈದ್ರು ಲವ್ ಇರ್ತದವ ನಮ್ಮ ನಿಂದೇ ಲವ್ ಬಿಡಮ್ಮ ನಿನ್ ಥರ ಲವ್ ಮಾಡಕ್ಕೆ ಯಾರು ಸಾಧ್ಯ ಇಲ್ಲಮ್ಮ ಪ್ರಪಂಚ ಎಷ್ಟೇ ಆದ್ರೂ ಒಂದು ಅರ್ಧ ಗಂಟೆ ವಾಪಸ್ ಬರ್ತೀರಮ್ಮ ಶಬ್ಬಾಷ್ ಬಿಡಮ್ಮ ನೀನು ನಿನ್ ಥರ ಹುಡುಗಿ ಸಿಕ್ಕರೆ ಸಾಕು ನನಗೆ ನಮ್ದು ಎಕ್ಸಾಮ್ ಕೆಲಸ ಅದೇ ಮುಗಿಸ್ಕೊಂತೀವಿ ನಾವು ತಾಯಿ ಕೈ ಜಾಸ್ತಿ ಕೆಲಸ ಮಾಡಕ್ಕೆ ಹೋಗಬೇಡ ನಾಳೆ ನಾನು ಬರ್ತೀನಿ ಪಾತ್ರೆ ಉಳಿಸ್ಕೊಡ್ತೀನಿ ಬಿಡೋದೈ ಎಕ್ಸಾಮ್ ಅಂತ ಆಗೋಗ್ಲಿ ನನಗೆ ಆಮೇಲೆ ನೀನು ಏನು ಹೇಳ್ರೆ ಮಾಡ್ಕೊತೀನಿ ನಾಳೆಗೆ ಬರ್ತೀನಿ ನಾಳೆಗೆ ಇದು ಗೈಸ್ ನಮ್ಮ ತಂಗಿ ಜೊತೆ ಏನಾರೆಲ್ಲ ವ್ಲಾಗ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿರಿ ಹೊಸ ಮಾಡ್ತೀನಿ ಪಾತ್ರೆ ಉಳಿಸ್ಕೊಡ್ತೀನಿ ನೆಲ ಒರೆಸ್ತೀನಿ ವಾರ ಮಾಡ್ತೀನಿ ಹಾಂ ಶಾಪಿಂಗ್ ಗೀಪಿಂಗ್ ಎಲ್ಲ ಸುಳ್ಳು ಕಾಸು ಖರ್ಚು ಮಾಡೋದು ಏನು ಹೇಳೋಕೆ ಫಸ್ಟ್ ಚಡ್ಡಿ ಇರೋದು ಅಂಡರ್ವೇರ್ ತಂಡಿಲ್ಲ ಅಲ್ಲಿ ಇವಾಗ ರೂಪಾಯಿ ತಂಡಿರೋ ಅಂಡರ್ವೇರ್ ಅವತ್ತು ತಿರುಗು ಸಂಬಂಧ ಹಾಕೊಂಡು ಎಲ್ಲ ಕಲರ್ ಬಿಟ್ಕೊಂಬಿಟ್ಟವೆ ಏನಂತಪ್ಪ ಹಾಂ ಅದು ಬೆಟ್ಟದಮ್ಮ ಅಲ್ಲಿಗೆ ಅವ್ರು ಓದ್ತಾರಂತ ಹೌದಾ ಮಾಯಿನಾಯ್ಕನಲ್ಲಿ ಇರೋದು ನಮ್ಮ ಈ ಮದಕಳ್ಳಿ ಮಕ್ಳಿ ಮದಕಳ್ಳಿ ಹೌದಾ ತಿರ್ಗಾ ಬಾಲ ಮರಿ ಅಂತಂದ್ರೆ ನೀನು ಇವಾಗ ಅಷ್ಟು ಕೆಲಸ ಮಾಡಪ್ಪ ಹಾಲನ್ನ ಮಾಡ್ಕೊಟ್ಬಿಡು ಓದ್ತಾ ಇರ್ತೀನಿ ಬಂದು ಕೊಡಂಗಿದ್ರೆ ಕೊಡ್ರಿ ಅಲ್ಲ ಅದು ಕುಡಿತೀನಿ ಇಲ್ಲಾಂದ್ರೆ ಅದು ಕುಡಿಯಲ್ಲ ಹೋಗು ಇಲ್ಲಾಂದ್ರೆ ಡುಮ್ಕಿ ಹೊಡಿತೀನಿ 2 ವರ್ಷ ಪೀಸ್ ಹೊಟ್ಟಿದ್ದೀನಿ ಆಮೇಲೆ ಇಬ್ಬರು ಸೇರ್ಕೊಂಡು ಏನೋ ಇಕ್ಕವ್ರಿಲ್ಲಿ ಅಲ್ಲಿ ಡಬ್ಬ ದೇವಾಗಳು ಬರೋ ಟೈಮ್ ನೋಡಿ ಗೈಸ್ ನಮ್ಮ ಮನೆಗೆ 10:30 ಹೋಯ್ತಾ 9 ಗಂಟೆಗೆ ಹೇಳಿದ್ದೀನಿ ಏನ್ ಇಷ್ಟ ತಗೊಂಡು ನೀನು 9 ಗಂಟೆ ತಗೊಂಡು ಹೋಗಿ ನಿಮ್ಮ ಅಪ್ಪ ಕೈಯಾರ ಹಾಕೊಂಡು ಏಕೆ ಹೋಗಿ ನೋಡೋಗಪ್ಪ ಏನಾಯ್ತು ಇನ್ನೇನು ನಾನು ಇನ್ನೇನು ನೋಡಿದ್ವಾ ಏನಾಯ್ತು
ಏನಾಯ್ತು? ಕೊಚ್ಚಕ್ ಹೋಗಿ ಹ್ಞೂ ರಕ್ತ ಇಳಲಿಕ್ಕದು ಯವ್ವ ಹರಿದೋಯ್ತು ಹೋಗು ಇದು ಮಾವನ ಎಲೆ ಸುರಿದಿ ಗೈಸ್ ನಮ್ಮ ಅಪ್ಪನ ಕೈಯಾಗೆಲ್ಲ ರಕ್ತ ಎಷ್ಟೆಲ್ಲ ಸೊರ್ಬಿಡೈತೆ ನೋಡಿ ಜನ ತೊಟ್ಟಿಗೆ ಹೋಗೋದೆ ಏನು ಕೆಲಸ ಆಯ್ತು ಅಂತ ಹೇಳ್ತೀರ ಒಂದೊಂದಲ್ಲ ಕರ್ಮ ಯಾಕೆ ಇವತ್ತು ದಿನ ವಿಚಿತ್ರ ದಿನ ಈ ದಿನ ಹೆಂಗಾರ ಬಂತು ಅನಿಸ್ತದೆ ಇವತ್ತು. ಅಲ್ಲ ನಾನು ಒಳಗಡೆ ಹೋಗಿದ್ದೀನಿ ಒಂದು ಮಾತು ಕರಿಬೇಕಾಯ್ತಾನೆ. ಇಳಲಿ ಕಡೆ ಹೋಗ್ತದೆ ಕೊಯ್ ತೊಳ್ಕೊಂಡ್ ಬರ್ತಾರೆ ಇಲ್ಲಿಂದ ನೋಡಿ ಹಿಂಗ್ ಹೋಗೋದು ಇಲ್ಲಿಗೆ ಹೋಗೋದು ಇಲ್ಲಿ ಜಾಸ್ತಿ ಓಪನ್ ಆಗ್ಬಿಡೈತಾ ಜಾಸ್ತಿ ಇದಾಗ್ಬಿಟ್ಟು ಮತ್ತೆ ಹೊಲಿಗೆ ಹಾಕ್ಸ್ಬೇಕಾಗ್ತದೆ ಹಂಗಾರೆ. ನೋಡ್ಕೊಂಡು ಇಲ್ಲಿ ಹೆಸರು ಓಪನ್ ಆಯ್ತು ಸರಿಯಾಗಿ. ನನಗೆ ಬಾಯಿ ಬಿಟ್ಕೊಂಡ್ಬಿಟ್ಟದೆ ನಂಗೆ ಆಗ್ತದೆ. ಫಸ್ಟ್ ಬರೀ ಹೊಲಿಗೆ ಹಾಕ್ಸ್ಬೇಕು. ಅದು ಜಗ್ಗಳಿ ತೆಗ್ದಿರೋ ಹಾಕ್ಸ್ಮಾರ್ತೀನಿ ಹೊಲಿಗೆನ. ಓಪನ್ ಆಗುತ್ತೆ ಎಷ್ಟೆಲ್ಲ ಓಪನ್ ಆಗೋದಿಲ್ಲ. ಅಲ್ಲ ನೀನು ಅದೇನು ಮೆಕ್ಯಾನಿಕ್ ಮಾಡಕ್ಕೆ ಅಂತ ಏನೋ ಕರ್ಕೊಂಬರ್ತಾನೆ ಜೊತೆಗೆ. ಈಗ ಬಡದು ಬಿಡ್ತಿದ್ದೆ ಅವ್ನು ಬಂದ. ಇಲ್ಲ ನೀನು ಒಬ್ಬೊಬ್ಬನೇ ಮಾಡಕೋತಿ ಮೆಕ್ಯಾನಿಕ್ ಆಗಲಿ. ಕೈ ಆಡಿಸ್ಬಿಡಪ್ಪ ಸರಿ ಮಾಡ್ಬಿಡ್ತಾನೆ ಇವನು. ಅದಕ್ಕೆ ಏನು ಇಟ್ಕೊಂಡು ಹೋಗೋದಕ್ಕೆ ಯಾರು ಹೇಳ್ರಿ ಇದೊಂದು ಹೇಳ್ಬಿಡ್ತೀರ ಮಾತಾಡ್ತಾರೆ ಎಲ್ಲ ಮಾಡ್ಬಿಡ್ತಾರೆ ಅಂತ. ಅಡ ಕೈ ಆಡಿಸ್ರಿ ನೀನು ರುದ್ದು ಬರ್ದಾಗಿರ್ತದ ಬಂದ್ರೆ ಅವ್ರು ಹಿಂಗೆ ಹಿಡ್ಕೋ ಕೈ ಹಂಗೆ ಜಾಸ್ತಿ ಇರ್ಬೋದು ಮೇಲೆ ರಕ್ತ ನಿನಗೆ ಹೋಗಿ ಪಾವು ರಕ್ತ ಆಳ ಮಸಿ ರಕ್ತ ಬಿಟ್ಟಿದ್ದೆ ಏನು ಕಲಿಯೋದ ಗೊತ್ತಿಲ್ಲ ನಿಮಗೆ. ರಕ್ತ ಬಿಟ್ಬಿಟ್ಟವ್ರೆ ಗಂಡ ಹೆಂಡತಿ. ನಿನಗೂ ಆಯ್ತಾನಮ್ಮ ನೋಡಿ ಕಾಲು ಇವತ್ತು ಮಿಸ್ ಆಗಿರೋ ನನಗೂ ಹೋಯ್ತು. ಹೆಲ್ಮೆಟ್ ಬೇರೆ ಬಿಟ್ಟೋಗಿದ್ದೀನಿ ಟೋಲ್ ಹತ್ರ ಯಾವ ಮಾರಿದ್ರೆ ಅದು ಗೈಸ್ ಅಲ್ಲಿ ಇದ್ರಾಗ ಬಿಟ್ಬಿಟ್ಟವ್ರಿ. ಈ ಕಡೆ ರೋಡು ಸೆಂಟ್ರಲ್ ಇದು ಸೆಂಟ್ರಲ್ಲಿ ಇದಾಕೋ ಡಿವೈಡ್ರು ಅಲ್ಲಿ ಬೋಲ್ಡ್ ಇಟ್ಬಿಟ್ರೆ ಬೋಲ್ಡ್ ಆ ಕಡೆ ಈ ಕಡೆ ಬಿಟ್ಬಿಟ್ರೆ ಎಕ್ಸ್ಟ್ರಾ ಅದನ್ನ ಹಿಂಗೆ ಅನ್ಕೊಂಡು ಬಂದಿದ್ದಾಯ್ತು. ಅದೇನಾಗಲಿಲ್ಲ ಪ್ರಾಬ್ಲಮ್ ನನಗೆ. ನಾನು ಇದಂಗೆ ಗೊತ್ತಾಯ್ತೆ ಬೆಳಗ್ಗೆ ಅರ್ಜೆಂಟ್ ಹೊರಟೋದು ಲೇಟ್ ಆಗೋಯ್ತಲ್ಲ ಹೆಲ್ಮೆಟ್ ಮಾಡ್ತೊಳ್ಟೋದು. ಇವತ್ತು ಇಬ್ರು ಮಾಡಿದ್ದೀರ ಕೆಲಸನ ಮೆಕ್ಯಾನಿಕ್ಕು. ಹೊಲಿಗೆ ಬೀಳ್ಬೇಕು ಅದಕ್ಕೆ. ಇನ್ನೇನು ಮನು ಮಾಡ್ಕೊಂಡು ಹಂಗೇನೆ ಓಪನ್ ಆಗ್ಬಿಡ್ತು ಅಸಹ್ಯ ಆಗ್ಬಿಡ್ತು ಕೈಯ ಒಂದು. ಇದಕ್ಕೆ ಹೆಂಗ್ ಹೊಲಿಗೆ ಹಾಕ್ತಾರೆ? ಹಾಕಿ ಹಾಕ್ತಾರೆ ಯಾಕಾಗಲ್ಲ ಅವನಲ್ಲೇ ಹೊಡ್ಕೊಂಡಿರೋದು ಅಂತ ಕಾಲೇ ಹಾಕ್ಕೊಂಡಿದ್ದು ನಾನು. ನೀನ್ ಕಾಲ ಹಾಕೊಂಡು ಅನುಭವಿಸ್ತಾ ಸರಿಯಾಗಿ ಒಂದ್ ವಾರಕ್ಕೂ ಅನುಭವಿಸೋದ 3 ತಿಂಗಳು ಅನುಭವಿಸ್ಕೊಂಡೆ ಕಾಲಿಂದ. ಇವಾಗ ಕೈ ಹಂಗೆ ಮಾಡ್ಕೊ ವಾರಕ್ಕೆ ನೋವು ತಡೆದ 3 ತಿಂಗಳು ಅಂತೆ. ಈಗ ಹಂಗೆ ಮಾಡ್ಬಿಟ್ಟಿಯ ಪಾಪ ವಾತಾರಿಗೆ ಹೋಗಿ ಕೊರ್ಪೂಚ ಅಲ್ವಲ್ಲ ಜ್ಯೂಸ್ ತಪ್ಪಕಲ್ತಂಡು ಇಷ್ಟುದ ಅದು ಹಿಂಗ ಹಾಕವ್ರಲ್ಲ ಅದು ಭಾಗ ಆಗಿ ಹಿಂಗ ಹುರ್ಕೊಂಡಿರೋದು. ಹೆಂಗೆ ಕಲ್ಲು ಹೊಡೆದಾಗಿ ಕಲ್ಲು ಹೊಡೆದೋಗಿ ಆ ಕಲ್ಲು ಭಾಗ ಆಗಿ ಕೊಯ್ಯಿ ಹೊರದಿರೋದು ನೋಡೋಗಲ್ಲ ಅಡ್ ಭಾಗ ಆಗ ಕೊಯ್ಯು ಕಲ್ಲು ಹಿಂಗ ಹಾಕ್ತಿದ್ರಲ್ಲ ಏಟ್ ಆ ಕಲ್ಲು ಕತ್ತರಿಸ್ದಂಗೆ ಹೊಡೆದಿರೋದು. ನೀನು ಮುಳ್ದಂದಿ ತೊಡೆ ನಾನು ಉಳ್ತಂತಿ ಉಲ್ಕುಯ್ಯಕ್ಕೆ ಹೋದ್ನಲ್ಲಪ್ಪ ಬರಗಾಲ ಬಂದದಲ್ಲ. ಮಳೆ ಅಂದ್ಕೂ ಉಯ್ಯಲ್ಲ ಅದೇನ್ ಬಂದದು ಹಾಳು ಮಳೆಗೆ. ಗಂಡ ಹೆಂಡ್ರ ರಕ್ತ ಸೋಸಿದ್ರಲ್ಲಮ್ಮ. ನನಗೆ ಗುನ್ನ ಇಕ್ತಂಗೆ ಇಕ್ಬಿಡ್ತು ಹೋಗಿ ಮುಳ್ತಂತಿ ಹಿಂಗಿ. ನಾನು ಸೈಕಲ್ ಗ್ಯಾಪ ಮಿಸ್ ಆಗಿದ್ದೀನಿ ಇವತ್ತು. ನೀವು ಹೇಳಿದ್ರೆ ಕೇಳಲ್ಲ ನೀವು ಬೈತೀರ ಹೇಳಿಲ್ಲ. ಅದೇನ ಟೋಲ್ ಹತ್ರ ನಿಂಗೇನು ಹೆಲ್ಮೆಟ್ ತಗೊಂಡೋಗಿ ಇಕ್ಕಳ್ಕೆ ಪೂಜೆ ಮಾಡಕ್ ತಂದಿದ್ದೆ ಅದನ್ನ. ನೀನಂಗೆ ಕಣೆ ಬರ್ಸ್ ಮೇಲೆ ನಾನು ಗಾಡಿ ಜೋರ ಓಡಿಸ್ತೀನಿ ನಾನು. ನಮ್ಮ ಅಪ್ಪನ ಕೇಳೆ ಗಾಡಿ ಏನು ಭಯಭಕ್ತ ಓಡಿಸ್ತೀನಿ ನಾನು ಅಂತ. ಕಾರೇ ನೋಡ್ಬೇಕು ಬಂದಿತ್ತು ನನಗೆ. ಇಲ್ಲಿ ನೈಸ್ ರೋಡಾಗ 100 ಕಿಲೋಮೀಟರ್ ಒಲೇಬೇಕು. ಕಮ್ಮಿ ಹೋದ್ರೆ ಫೈನ್ ಹಾಕ್ತಾರೆ. ಆಯ್ಕತಿ ನನ್ನ ಮಗನೇ ಬೆಳಕಳಾಗ್ತಾರೆ. ಯಾರೋ ಕೂತ್ಕೊಂಡು ಉಳ್ಳಾಡ್ತಾರೆ ಕಾರ್ ಕುಂತಿರೋಲ್ಲ ಅತ್ತ ಓದ್ತಾರೆ. ಅಣ್ಣ ಹೆಂಗದ ಯಾರನ್ನ ನೋಡ್ತಾರೆ ಇನ್ನೊಂದ್ಸಲ ಇದು ಮಾಡ್ತಾರ ಹಂಗ್ ಬಂದ್ಬಿಟ್ರಂತೆ. ಹೆಂಗ್ ಕರ್ಕೊಂಬಂದಿನಿ ಗೊತ್ತಾ ಏರೋಪ್ಲೇನ್ ಕೂತ್ಕೊಂಡು ಕರ್ಕೊಂಬಂದಿರ ನಿಮ್ಮನ್ನ. ಅದೇ ಊದ್ ಮೇಲೆ ಕುಂತಂಗಾಯ್ತು. ಹೆಂಗೆ ಗೊತ್ತೇ ಇಲ್ಲ ತಾನೆ. ನಿಮ್ಮ ಮನೆಯವ್ರು ಓದ್ತೀರಾ 3 ಗಂಟೆ ಫೋನ್ ಮಾಡಿ 7 ಗಂಟೆ ಬಂದೆ ಅಂತಾರೆ. ನಾನು ಅಲ್ಲ 2 ಗಂಟೆ ಬಿಟ್ರೆ 3:30 ಮನೆಗಿರ್ತೀನಿ. ನೀನಂದ್ರೆ ಎಲ್ಲೂ ನಿಲ್ಸಲ ಕರ್ಕೊಂಬತ್ತಿ. ನೀವೊಂದು 50 ನಿಲ್ಸ್ತಿರೋ ನಾವು ಓದ್ತಾವ್ ಜ್ಯೂಸ್ ನೋಡಿ. ಎಷ್ಟು ಯಾರು ನೋಡಮ್ಮ ಗಂಡ ಬಿಟ್ಕೊಡಲ್ಲ ನೋಡಮ್ಮ. ಗಂಡ ಮನೆ ಬಿಟ್ಕೊಡಲ್ಲ. ನಾವ್ ಏನು ಇದೇ ಲೆಕ್ಕಕ್ಕೆ ಇಲ್ಲ. ಇವರು ಅವ್ರು ಹೋಗ್ಬೇಕಾರೆ 80 ಕಿಲೋಮೀಟರ್ಗೆ 8 ಸ್ಟಾಪ್ ಕೊಡ್ತಾರೆ. ಒಂದ್ಸಲಿ ಟೀ, ಒಂದ್ಸಲಿ ಜ್ಯೂಸ್, ಒಂದ್ಸಲಿ ಊಟ ಹಂಗೆಲ್ಲ ಏನಿದೆ. ಕೇಳ್ಕೊಂಡ್ ಬರ್ತಿರ್ತಾರೆ ಎಲ್ಲಾರು ಬೇಕ್ರಿ ಸಿಗ್ತಾರೋ. ಜ್ಯೂಸ್ ಕುಡಿತೀರಾ ಮೊಟ್ಟೆ ಪಪ್ಪು ತಿಂತೀರಾ? ನಿನ್ಗೆ ಯಾವಾಗ ಕೇಳಿದ್ರಪ್ಪ? ನಿನ್ಗೆ ಯಾವಾಗ ಕೇಳಿದ್ರಮ್ಮ? ಎಲ್ಗೋದ ಕೇಳಿದ್ರು? ಅವತ್ತು ನನ್ನ ಮಗನ ಕೊಯ್ದು ಸೆರೆಮನೆಸ್ಗೆ ಮೊಟ್ಟೆ ಪಪ್ಪು ತಿಂತೀರಾ ಜ್ಯೂಸ್ ಕುಡಿತೀರಾ? ಬೂದಾಳಿಂದ ಬೂದಾಳಿ ಬೇಕ್ರಿ ಮುಗಿಯೋಟಕ್ಕೆ ಆಡ್ತಾವ್ ಕೇಳಿದ್ರು ಅವರು. ಗೈಸ್ ಒಂದು ಮಳ ಒಂದು ಅರ್ಧ 1.5 ಮಳ ಸೈಜ್ಗಳು ತಗೊಂಡು ಹಿಂಗೆ ಒಳಗೆ ಹೋದೆ. ಅದು ಹೊಡೆದ್ಬಿಟ್ಟು ಕರೆಕ್ಟ್ ಸೆಂಟ್ರ್ ಕಲ್ಲು ಭಾಗ ಆಗ್ಬಿಟ್ಟು ಕೈ ಮಟಸಾಗದಿ. ಹೋಗಪ್ಪ ತಯಾರು ಅಂತ ಹೇಳ್ತೀನಿ ನಮ್ಮ ಮನೆಗೆ. ಇವತ್ತು ಯಾಕೋ ದಿನ ಚೆನ್ನಾಗಿಲ್ಲ ಗೈಸ್. ನೆನೆ ಅಮಾವಾಸ್ಯೆಗೆ ಸಹ ಅವಾಂತರ ಆಗಬೇಕಾಯ್ತು. ಬಟ್ ಅಮಾವಾಸ್ಯೆ ಆಗಾದ ಬೆಳಿಗ್ಗೆ ಅವಾಂತರಗಳಾಗ್ಬಿಟ್ಟವೆ. ನಾನು ಇವತ್ತು ಮಿಸ್ ಆಗಿರೋ ಟೋಲ್ ಹತ್ರ ನಮ್ಮ KBD ಟೋಲ್ ಹತ್ರ ಒಂಚೂರು ಅಚಾತುರ್ಯಗಳು ನಡೆದೋಗ್ಬಿಡೋದು. ಬಟ್ ಸೈಕಲ್ ಗ್ಯಾಪಲ್ಲಿ ಮಿಸ್ ಆಗಿದ್ದೀನಿ. ದೇವ್ರು ಕಾಪಾಡೋಣ ನನ್ನ. ಬೆಟ್ಟದ ಮೇಲೆ ಇರೋ ದೇವರು.
ಅದು ಹಿಂಗೆ ಕರೆಕ್ಟಾಗಿ ಹಿಂಗೆ ಆ ಕಡೆ ಈ ಕಡೆಯಿಂದ ಈ ಕಡೆ ಟೋಲ್ ಪಾಸ್ ಆದ ಈ ಕಡೆಯಿಂದ ಈ ಕಡೆ ಟೋಲ್ ಪಾಸ್ ಆದೆ. ಸೆಂಟ್ರಲ್ ಸ್ವಲ್ಪ ಮುಂದೆ ಹೋಗಿ ಡಿವೈಡರಲ್ಲಿ ಒಂದೇನೋ ಒಂದು ಸೈನ್ ಬೋರ್ಡ್ ಹಾಕೋರು. ಸೈನ್ ಬೋರ್ಡು ಅದು ಜಾಸ್ತಿ ಹೈಟು ಇಲ್ಲ. ಸೈನ್ ಬೋರ್ಡ್ಗೆ ಹಿಂಗಾಗ್ಬಿಟ್ಟು ಅಡ್ಡಾಡಿ ಜಾಸ್ತಿ ಉದ್ದದ ಸೆಂಟ್ರ್ ಪೋಲು ಇಷ್ಟಾಗಲ್ಲ ಬೋಲ್ಡ್ ಹಾಕ್ಬಿಡೋರು ನಾಮ ಇದು ಅದು ಸಡಿ ಹೋಗ್ಬಿಟ್ಟಿತ್ತು. ನಾನು ನೋಡ್ಕೊಂಡು ಹೋಗಿಲ್ಲ. ಹಿಂಗೆ ಓದ್ತಿರ್ಬೇಕಾದ್ರೆ ನಾನು ನೋಡಲಿಲ್ಲ ಇದರಲ್ಲಿ ಪೋಲಲ್ಲಿ. ಬಟ್ ಆ ಬೋರ್ಡ್ ಕರೆಕ್ಟಾಗಿ ಇಷ್ಟೇ ಹೈಟು ಇಲ್ಲ. ಒಂದು ಲೆವೆಲ್ ನಾವು ಬೈಕಲ್ಲಿ ಕೂತ್ಕೊಂಡ್ರೆ ನಮ್ಮ ತಲೆಗೆ ಟಚ್ ಆಗೋ ಥರ ಹಾಕ್ಬಿಟ್ಟಾರಲ್ಲ ಒಂದು ಜಾಗದಾಗೆ. ಸೊ ಹಂಗೆ ಮಾಡಿಬಿಟ್ಟವ್ರು. ಅಲ್ಲೂ ಹಿಂದೆ ನಾನು ಲಾರಿ ಹಿಂದೆ ಹೋಗ್ತಾ ಇದೆ. ಬಟ್ ಸಡನ್ನಾಗಿ ಅದು ಗೊತ್ತಾಗಲಿಲ್ಲ ನನಗೆ. ಹಿಂಗೆ ಎಳ್ಕೊಂಡಿದ್ದಕ್ಕೆ ಬಚಾಬೋದೆ. ಹುಷಾರು ಓಡಾಡಿ ಗಾಡೀಲಿ ಓಡಾಡ್ಬೇಕಾರೆ ಅಷ್ಟೇ. ಟೈಮ್ ಅಲ್ಲಿ 10:11 ಗಂಟೆ ಆಯಿತು. ಇಂಟರ್ನಲ್ಸ್ಗೆ ಓದ್ಬಿಟ್ಟು ನಾಳೆಗೆ ಹೋಗಿ ಚೆನ್ನಾಗಿ ಬರಿತೀವಿ. ಈ ವಿಡಿಯೋನೆಲ್ಲ ಎಂಡ್ ಮಾಡೋಣ. ಯಾಕೋ ಸ್ವಲ್ಪ ಇವತ್ತು ದಿನ ಸರಿಯಾಗಿ ಬರಲಿಲ್ಲ. ಒಂದಷ್ಟು ಒಳ್ಳೆ ಕೆಲಸ ಆಗಬೇಕಾಯ್ತು. ಒಳ್ಳೆ ಕೆಲಸ ಬಿಡೋ ಕೆಟ್ಟ ಕೆಲಸ ಆಗೋಯ್ತು. ಇರಲಿ, ಪರವಾಗಿಲ್ಲ. ಎಲ್ಲ ದಿವಸನೂ ಖುಷಿಯಾಗಿರೋಕ್ಕಾಗಲ್ಲ. ಸುಖ ದುಃಖ ನೋವು ನಲಿವೆಲ್ಲ ಇರಬೇಕು. ಈ ವಿಡಿಯೋದಲ್ಲಿ ಇಲ್ಲೇ ಸಾಕು. ಎಷ್ಟು ಎಂಡ್ ಮಾಡೋಣ. ಬೆಳಗ್ಗೆ ಅದೇನು ಕ್ಲಿಯರ್ ಮಾಡ್ಕೊಂತ ನಮ್ಮ ಅಪ್ಪ ಆಸ್ಪತ್ರೆ ಕರ್ಕೊಂಡು ಬೆಂಡೆಗೆ ನೋಡ್ಸ್ಕೊಂಬಂದು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ. ನಾಳೆ ಸಿಗೋಣ.